ಸಲಗ ರಿಲೀಸ್ ಆಗ್ತಾನಂತ ಕಣ. ರಿಲೀಸಾ? ಸಲಾಗ ರಿಲೀಸ್ ಆಗ್ತಾ ಇದನ? ಸಲಗ ರಿಲೀಸ್ ಆಗ್ತಿದ್ದಾನ? ಸಲಗ ಸಿನಿಮಾ ಮುಖಾಂತರ ದೊಡ್ಡ ಗೆಲುವಿನೊಂದಿಗೆ ತಮ್ಮ ಸ್ಟಾರ್ಡಮ್ ಅನ್ನ ಇನ್ನೊಂದು ಪಟ್ಟು ಹೆಚ್ಚಿಸಿಕೊಂಡವರು ನಟ ದುನಿಯಾ ವಿಜಯ್. ಈಗ ಇನ್ನೇನು ಕೆಲವೇ ತಿಂಗಳಲ್ಲಿ ಅವರೇ ನಟಿಸಿ ನಿರ್ದೇಶಿಸಿರುವ ಭೀಮಾ ತೆರೆಗೆ ಬರಲು ಸಜ್ಜಾಗಿದೆ. ಸಾಮಾನ್ಯವಾಗಿ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡುವ ನಾಯಕರ ಮಧ್ಯದಲ್ಲಿ ದುನಿಯಾ ವಿಜಯ್ ರಿಲೀಸ್ಗೂ ಮುನ್ನ ಅವರ ಮುಂದಿನ ಚಿತ್ರದ ಮುಹೂರ್ತ ಮಾಡಿಕೊಂಡಿದ್ದಾರೆ. ಇನ್ನು ಹೆಸರಿಡಿದ ಈ ಚಿತ್ರಕ್ಕೆ ಸಾರಥಿ ಚಿತ್ರ ನಿರ್ಮಾಣ ಮಾಡಿದ್ದ ಸತ್ಯಪ್ರಕಾಶ್ ಹಣ ಹೂಡಿಕೆ ಮಾಡುತ್ತಿದ್ದು, ಇತ್ತೀಚೆಗಿನ ಸೂಪರ್ ಹಿಟ್ ಸಿನಿಮಾ ಕಾಟೇರ ಚಿತ್ರಕ್ಕೆ ಚಿತ್ರಕಥೆ ಮಾಡಿದ್ದ ಜಡೇಶ್ ಕೆ ಹಂಪಿ ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಜೊತೆಗೆ ನಾಯಕಿಯಾಗಿ ರಚಿತಾ ರಾಮ್ ಕಾಣಿಸಿಕೊಳ್ಳುತ್ತಿದ್ದು, ಇದು ಇವರಿಬ್ಬರ ಜೋಡಿಯ 2ನೇ ಸಿನಿಮಾ. ಈ ಹಿಂದೆ ಇವರಿಬ್ಬರು ಜಾನಿ ಜಾನಿ ಎಸ್ಪಪ್ಪ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಇನ್ನು ಈ ಚಿತ್ರದ ಮತ್ತೊಂದು ವಿಶೇಷ ಅಂದ್ರೆ, ಈ ಚಿತ್ರದಲ್ಲಿ ಬಣ್ಣ ಹಚ್ಚುವ ಮೂಲಕ ದುನಿಯಾ ವಿಜಯ್ ಮಗಳು ಮೋನಿಶಾ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಸಿನಿಮಾದಲ್ಲೂ ಸಹ ವಿಜಿ ಹಾಗೂ ಅವರ ಮಗಳು ಅಪ್ಪ ಮಗಳ ಪಾತ್ರದಲ್ಲೇ ಕಾಣಿಸಿಕೊಳ್ಳಲಿದ್ದಾರಂತೆ. ಇನ್ನು ಕಾಟೇರ ಸಿನಿಮಾದ ಪೋಸ್ಟರ್ನಲ್ಲಿ ಹಿಂದಿರೋರಿಗೆ ದಾರಿ, ಮುಂದಿರೋರದ್ದು ಜವಾಬ್ದಾರಿ ಎನ್ನುವ ಕ್ಯಾಪ್ಷನ್ ಬಹಳಷ್ಟು ಗಮನ ಸೆಳೆದಿತ್ತು. ಈಗ ದುನಿಯಾ ವಿಜಯ್ ಅಭಿನಯದ ಹೆಸರಿಡಿದ ಈ ಚಿತ್ರದಲ್ಲೂ ಇದು ಅಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕಥೆ ಎನ್ನುವ ಟ್ಯಾಗ್ ಲೈನ್ ನೀಡಲಾಗಿದೆ. ಇನ್ನು ಪೋಸ್ಟರ್ ನೋಡ್ತಿದ್ದಂತೆ ಇದು ಕೂಡ ಒಂದು ಹಳ್ಳಿ ಸೊಗಡಿನ ಆಕ್ಷನ್ ಓರಿಯೆಂಟೆಡ್ ಕಥೆ ಅನ್ಸುತ್ತೆ. ಹೊತ್ತೆ ಉರಿಯುತ್ತಿರುವ ತೇರು, ಅದರ ಹಿಂದೆ ದೇವಸ್ಥಾನದ ಗಲಾಟೆಯ ದೃಶ್ಯ, ಕೈಯಲ್ಲಿ ಕತ್ತಿ ಹಾಗೂ ಕೊಡಲಿ ಹಿಡಿದಿರುವ ನಾಯಕ, ಇವೆಲ್ಲವೂ ಸಿನಿಮಾ ಮೇಲಿನ ಕುತೂಹಲವನ್ನ ಹೆಚ್ಚಿಸುತ್ತದೆ. ಇನ್ನು ಚಿತ್ರದ ನಿರ್ದೇಶಕ ಜಡೇಶ್ ಕೆ ಹಂಪಿ ಈ ಹಿಂದೆ ಜೆಂಟಲ್ ಮ್ಯಾನ್, ಗುರು ಶಿಷ್ಯರು ಸಿನಿಮಾ ನಿರ್ದೇಶನ ಮಾಡಿದ್ರು. ಈಗ ಇದು ಇವರ ನಿರ್ದೇಶನದ 3ನೇ ಸಿನಿಮಾ. ಇನ್ನು ಇದರ ಜೊತೆಗೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಮಗಳ ಜೊತೆ ನಾಯಕನಾಗಿ ಡೇ ಡೆವಿಲ್ ಮುಸ್ತಾಫಾದಲ್ಲಿ ಅಭಿನಯಿಸಿದ್ದ ಶಿಶಿರ್ ಇಲ್ಲಿ ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇವತ್ತು ನಡೆದ ಸಿನಿಮಾ ಮುಹೂರ್ತ ಕಾರ್ಯಕ್ರಮದಲ್ಲಿ ಕಾಟೇರ ನಿರ್ದೇಶಕ ತರುಣ್ ಸುಧೀರ್, ಬರಹಗಾರ ಮಾಸ್ತಿ ಸೇರಿದಂತೆ ಚಿತ್ರರಂಗದ ಕೆಲವು ಆಪ್ತರೆಲ್ಲ ದುನಿಯಾ ವಿಜಯ್ಗೆ ಶುಭ ಕೋರಲು ಬಂದಿದ್ರು. ಅಪ್ಪನ ಹಾದಿಯಲ್ಲೇ ಸಾಗಲು ಸಜ್ಜಾಗಿ ಬಂದಿರುವ ಮೋನಿಶಾ ವಿಜಯ್ ಕುಮಾರ್ ಪಾತ್ರಕ್ಕೆ ಸಜ್ಜಾಗಿ ಬಂದಂತೆ ಕಾಣುತ್ತಿದ್ರೂ ಕೂಡ ನಟನೆಯಲ್ಲಿ ಎಷ್ಟರ ಮಟ್ಟಿಗೆ ಅಪ್ಪನಿಗೆ ಪೈಪೋಟಿ ನೀಡುತ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. Beat Plus Karnataka.